ಚಳ್ಳಕೆರೆ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ದೇವಗಾನಿಕೆ ದೊಡ್ಡಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಭಕ್ತಿಭಾವದ ಮಧ್ಯೆ ವಿಜೃಂಭಣೆಯಿಂದ ನಡೆಯಿತು. ಅಮ್ಮನವರ ಬೆಟ್ಟದಿಂದ ದೇವಸ್ಥಾನಕ್ಕೆ ಆಗಮಿಸಿದ ದೊಡ್ಡಮ್ಮ ದೇವಿಯ ಉತ್ಸವದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಜಾತ್ರೆಯ ಅಂಗವಾಗಿ ಜಲ್ದಿ ನೀರು ಹಾಕಿಸಿಕೊಳ್ಳುವುದು, ಅರಿಕೆ ತೀರಿಸುವುದು, ವಿಶೇಷ ಪೂಜೆಗಳು, ಹೂವಿನ ಪಲ್ಲಕ್ಕಿಯಲ್ಲಿ ದೊಡ್ಡಮ್ಮನ ಉತ್ಸವ ಮುಂತಾದ ಸಂಪ್ರದಾಯಬದ್ಧ ಹಾಗೂ ವೈಶಿಷ್ಟ್ಯಪೂರ್ಣ ಆಚರಣೆಗಳು ನೆರವೇರಿದವು. ಈ ಆಚರಣೆಗಳು ಸ್ಥಳೀಯರ ನಂಬಿಕೆ ಹಾಗೂ ಸಂಸ್ಕೃತಿಯ ಪ್ರತೀಕವಾಗಿವೆ. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಹಳ್ಳಿಗಳಿಂದ ಭಕ್ತರು ಆಗಮಿಸಿ ಸಂಪ್ರದಾಯ ಪಾಲಿಸಲಾಯಿತು. ವಿವಿಧ ಹಳ್ಳಿಗಳಿಂದ ಭಕ್ತರು ಹೂವಿನ ತುಲಾಭಾರ ಮಾಡಿಸಿದ್ದು ಜಾತ್ರೆಗೆ ವಿಶಿಷ್ಟ ಭಾವವನ್ನು ಮೂಡಿಸಿತ್ತು. ಇದೇ ವೇಳೆ ಗುರುವಾರದಂದು ಈ ಭಾಗದಲ್ಲಿ ಮಳೆಯಾಗುವುದನ್ನು ದೊಡ್ಡಮ್ಮ ದೇವಿಯ ಕೃಪೆಯ ಸೂಚನೆ ಎಂದು ಭಕ್ತರು ನಂಬುತ್ತಾರೆ. ಅಮ್ಮನವರು ಪಟ್ಟಕ್ಕೆ ಕೂತು ಮಳೆ ಮತ್ತು ಬೆಳೆ ಕುರಿತು ಕುರುಹು ನೀಡುವಳು ಎಂಬ ಪ್ರತೀತಿ ಇದೆ. ಮರುಪೂಜೆಯ ನಂತರ ಅಮ್ಮನವರು ಮತ್ತೆ ಬೆಟ್ಟಕ್ಕೆ ಹಿಂತಿರುಗುವಳು ಎಂಬ ಸಂಪ್ರದಾಯವಿದೆ. पंच कोट्रे हंगे ನಿಮ್ಮ ಊರಿನಲ್ಲಿ ನಡೆಯುವ ಅಕ್ರಮ ಹಾಗೂ ಭ್ರಷ್ಟಾಚಾರದ ಕುರಿತು ವಿಡಿಯೋ ಮಾಡಿ ಕಳುಹಿಸಿಕೊಟ್ಟಲ್ಲಿ ನಿಮ್ಮ ಕರ್ನಾಟಕ ಜ್ಯೋತಿ ಟಿವಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗುತ್ತದೆ. ವಾಟ್ಸ್ಆಪ್ ನಂಬರ್ 9901596435. ನಿಮ್ಮ ಊರಿನ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡುಕೊಳ್ಳಿ. ಸದಾ ನಿಮ್ಮೊಂದಿಗೆ ಕರ್ನಾಟಕ ಜ್ಯೋತಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.